ಇಂತಿ ನಿನ್ನ ಪ್ರೀತಿಯ. ಇದ್ದದ್ದು ಕೋಟಿ ಕೋಟಿ ಕನಸುಗಳು. ಭವಿಷ್ಯ ಅನ್ನೋದರ ಬಗ್ಗೆ ಅವರಿಬ್ಬರ ಕಲ್ಪನೆಯೇ ಬೇರೆ. ಈಗಷ್ಟೇ ಶುರುವಾಗಿದ್ದ ಪಯಣ, ಈಗಷ್ಟೇ ಶುರುವಾಗಿದ್ದ ಕನಸು ಅವರಿಬ್ಬರನ್ನ ಇನ್ನೊಂದು ಕಲ್ಪನಾ ವಿಹಾರಕ್ಕೆ ಕರೆದುಕೊಂಡು ಹೋಗಿತ್ತು. ಆದರೆ ಅವರಿಬ್ಬರ ಖುಷಿ ಸಂತೋಷಗಳನ್ನ ನೋಡಿದ್ದ ವಿಧಿಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ಅವರಿಬ್ಬರ ಪ್ರೀತಿಯ ಹಾದಿಯನ್ನ ನೋಡಿ ವಾವ್ ಅಂತ ಅದೆಷ್ಟು ಜನ ಜಲಸಾಗಿದ್ರೋ ಗೊತ್ತಿಲ್ಲ. ಆ ಪ್ರೀತಿಗೊಂದು ಪರಿಧಿಯೇ ಇರಲಿಲ್ಲ. ಆದರೆ ಅವರಿಬ್ಬರ ಪ್ರೀತಿಯ ಪಯಣಕ್ಕೆ ಇಷ್ಟೊಂದು ಬೇಗ ಡೆಡ್ ಎಂಡ್ ಸಿಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಪ್ರೀತಿಯ ಅಪರಿಮಿತ ಖುಷಿ ದ್ವಿಗುಣಗೊಳ್ಳುತ್ತೆ ಅನ್ನೋ ಮಾಯಾಲೋಕದ ಕನಸಿನಲ್ಲಿದ್ದವರಿಗೆ ಆಘಾತ ಕಾದಿತ್ತು. ಅಪ್ಪನಾಗುವ ಖುಷಿಯಲ್ಲಿದ್ದ ಚಿರಂಜೀವಿ ಸರ್ಜಾ ಇದ್ದಕ್ಕಿದ್ದ ಹಾಗೆ ತಮ್ಮ ಬದುಕಿಗೆ ಫುಲ್ ಸ್ಟಾಪ್ ಇಟ್ಟು ಹೊರಟು ಹೋಗಿದ್ರು. ಜೀವಗಳೆರಡೂ ಸೇರಿ ಇನ್ನೊಂದು ಜೀವಕ್ಕೆ ಜೀವ ನೀಡೋ ಸಮಯದಲ್ಲಿ ಬೆಚ್ಚಗಿರಬೇಕಿದ್ದ ಒಡಲಿನಲ್ಲಿ ಕಾದ ಕಬ್ಬಿಣ ಹೊಯ್ದ ಹಾಗೆ ಆಗಿತ್ತು. ದೇವರಿಗೆ ಅವರು ಮಾಡಿದ್ದ ಯಾವ ಪ್ರಾರ್ಥನೆಗಳು ಆತನ ವಿಳಾಸಕ್ಕೆ ತಲುಪಿಯೇ ಇರಲಿಲ್ಲ. ಕರುಣಾಮಯಿ ಎನಿಸಿಕೊಳ್ಳೋ ವಿಧಿ ಬರಹಗಾರ ಇವರ ವಿಷಯದಲ್ಲಿ ಅನ್ಯಾಯ ಮಾಡಿದ್ದ. ಈಗ ಅಗಲಿದ ಪತಿಯನ್ನ ನೆನೆದು ಮೇಘನ ಕಣ್ಣೀರಾಗೋದೊಂದು ಬಿಟ್ಟು ಮತ್ತಿನ್ನೇನೂ ಸಾಧ್ಯವಿಲ್ಲದಂತಾಗಿದೆ. ಯಾವ ದೈವ ಅವರನ್ನ ಕಾಯಬೇಕಿತ್ತೋ ಆ ದೈವವೇ ದ್ರೋಹವೆಸಗಿತ್ತು. ಅಗಲಿದ ಪತಿಗಾಗಿ ಮೇಘನ ದೀರ್ಘ ಭಾವುಕ ಪತ್ರವೊಂದನ್ನ ಬರೆದಿದ್ದಾರೆ. ಚಿರು, ಮತ್ತೆ ಮತ್ತೆ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ನಾನು ನಿಮಗೆ ಏನು ಹೇಳಬೇಕು ಅದನ್ನ ಪದಗಳಲ್ಲಿ ಹೇಳಲು ಸಾಧ್ಯವಾಗ್ತಾ ಇಲ್ಲ. ನೀವು ನನ್ನ ಪಾಲಿಗೆ ಏನು ಎಂಬುದನ್ನ ಬಣ್ಣಿಸಲು ಇಡೀ ಜಗತ್ತಿನಲ್ಲಿರುವ ಎಲ್ಲ ಪದಗಳನ್ನ ಸೇರಿಸಿದ್ರೂ ಸಾಧ್ಯವಿಲ್ಲ. ನನ್ನ ಸ್ನೇಹಿತ, ನನ್ನ ಪ್ರಿಯಕರ, ನನ್ನ ಪತಿ, ನನ್ನ ಮಗು ಮತ್ತು ನಾನು ಅತಿಯಾಗಿ ನಂಬುವ ವ್ಯಕ್ತಿ, ನನ್ನ ಪಾಲಿಗೆ ಈ ಎಲ್ಲದಕ್ಕಿಂತಲೂ ಹೆಚ್ಚು ನೀವು. ಚಿರು, ನೀವು ನನ್ನ ಆತ್ಮದ ಒಂದು ಭಾಗ. ಬಾಗಿಲಿನ ಕಡೆಗೆ ನೋಡಿದಾಗ ನಾನು ಮನೆಗೆ ಬಂದೆ ಅಂತ ಕೂಗುತ್ತಾ ಬರುತ್ತಿದ್ದ ನಿನ್ನನ್ನು ನಾನು ಕಾಣದೇ ಇದ್ದಾಗ ನನ್ನ ಆತ್ಮಕ್ಕೆ ಆಗುವ ನೋವು ಅಳತೆಗೆ ಸಿಗುವಂಥದ್ದಲ್ಲ. ನಿಮ್ಮನ್ನು ಸ್ಪರ್ಶಿಸಲಾಗದ ಪ್ರತಿದಿನ ಪ್ರತಿ ಕ್ಷಣ ನನ್ನ ಹೃದಯದಲ್ಲಿ ದುಃಖ ಆವರಿಸುತ್ತಿದೆ. ಅಗಾಧವಾದ ನೋವು ಪದೇ ಪದೇ ಆವರಿಸುತ್ತಿದೆ. ಆದ್ರೆ ಚಮತ್ಕಾರದ ರೀತಿ ನನ್ನ ಸುತ್ತಲೂ ನೀವೇ ಇರುವಂತೆ ಭಾಸವಾಗುತ್ತೆ ಚಿರು. ಪ್ರತಿ ಬಾರಿ ನಾನು ಕುಗ್ಗಿದಾಗ ನನ್ನನ್ನು ರಕ್ಷಿಸುವ ದೇವದೂತನಂತೆ ನೀವು ನನ್ನ ಜೊತೆಯಲ್ಲೇ ಇರುತ್ತೀರಿ. ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಅಂದ್ರೆ ನನ್ನೊಬ್ಬಳನ್ನೇ ನೀವು ಬಿಟ್ಟು ಹೋಗಲಾರಿರಿ ಅಲ್ವೇ? ನಮ್ಮ ಮಗುವೇ ನೀವು ನನಗೆ ನೀಡಿರುವ ಅತ್ಯಮೂಲ್ಯ ಉಡುಗೊರೆ. ಅದು ನಮ್ಮ ಪ್ರೀತಿಯ ಸಂಕೇತ. ಈ ಅದ್ಭುತಕ್ಕಾಗಿ ನಾನು ನಿಮಗೆ ಎಂದೆಂದಿಗೂ ಚಿರಋಣಿ. ಮಗುವಿನ ರೂಪದಲ್ಲಿ ನಿಮ್ಮನ್ನು ಮತ್ತೆ ಭೂಮಿಯಲ್ಲಿ ಕಾಣಲು ಕಾತರಳಾಗಿದ್ದೇನೆ. ಮತ್ತೆ ನಿಮ್ಮ ನಗು ನೋಡಲು ಕಾದಿದ್ದೇನೆ. ಇಡೀ ಮನೆಯನ್ನು ಬೆಳಗಿಸುವ ನಿಮ್ಮ ನಗುವನ್ನು ಮತ್ತೆ ಕೇಳಲು ಕಾದಿದ್ದೇನೆ. ನಾನು ನಿಮಗಾಗಿ ಇಲ್ಲಿ ಕಾಯುವಂತೆ ನೀವು ನನಗಾಗಿ ಅಲ್ಲಿ ಕಾಯ್ತಾ ಇದ್ದೀರಿ ಅಲ್ವಾ? ನನ್ನ ಉಸಿರು ಇರುವವರೆಗೂ ನೀವು ಜೀವಂತವಾಗಿ ಇರುತ್ತೀರಿ. ನನ್ನೊಳಗೆ ನೀವಿದ್ದೀರಿ. ಐ ಲವ್ ಯು. ಎಂತಿ ನಿನ್ನ ಪ್ರೀತಿಯ ಮೇಘನಾ.
ಮೇಘನ ನೋವು, ಪ್ರೀತಿ, ಅಗಲಿಕೆ ಎಲ್ಲವನ್ನ ಪದಗಳಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆಕೆ ತನ್ನ ಪ್ರೀತಿಯನ್ನು ಇನ್ನು ಹೇಗೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ? ಆಕೆಯ ನೋವು, ಪ್ರೀತಿ, ವೇದನೆಗಳಿಗೆ ಪದಪುಂಜದಲ್ಲಿ ಬಂದಿಯಾಗೋದಕ್ಕೆ ಸಾಧ್ಯವೇ? ಆಕೆಯೊಳಗೆ ಇನ್ನು ಉಳಿದಿರೋ ಆಶಾ ಭಾವನೆ ಅಂದರೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಕನಸು, ಚಿರು ಮತ್ತೆ ತನ್ನ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ಸದಾ ನನ್ನ ಜೊತೆಗಿರುತ್ತಾರೆ ಅನ್ನೋ ನಂಬಿಕೆ ಆಕೆಯನ್ನ ಸಮಾಧಾನಿಸುತ್ತಿದೆ. ಪತ್ರದೊಳಗಿನ ಪ್ರತಿ ಅಕ್ಷರವೂ ಆಕೆಯ ಅಂತರಂಗದಲ್ಲಿನ ನೋವನ್ನ ಹೊರಹಾಕ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಪ್ರತಿ ಕ್ಷಣ ಪತಿ ಜೊತೆ ಇರಬೇಕು ಅಂತ ಪ್ರತಿ ಹೆಣ್ಣು ಬಯಸ್ತಾಳೆ. ಆದರೆ ಆ ಅದೃಷ್ಟವನ್ನ ದೇವರು ಕಿತ್ತುಕೊಂಡಿದ್ದಾನೆ. ತನ್ನ ಕಣ್ಣೀರು ಬೆಳೆಯುತ್ತಿರೋ ಕಂದಮ್ಮನಿಗೆ ತಟ್ಟಬಾರದು ಅನ್ನೋ ಕಾರಣಕ್ಕೆ ನಗು ಮೂಡದ ಮುಖದಲ್ಲಿ ನಗು ತರಿಸಿಕೊಳ್ತಿದ್ದಾರೆ. ಮತ್ತೆ ಚಿರು ಆಕೆಯ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಲಿ. ಎಂದಿಗೂ ಬತ್ತದ ಪ್ರೀತಿ ಮಗುವಿನ ಮುಖಾಂತರ ಮತ್ತೆ ಮೇಘನಾಗೆ ಸಿಗಲಿ ಅನ್ನೋದೇ ಎಲ್ಲರ ಹಾರೈಕೆ. ಚಿರು ಸರ್ಜಾ ಮೇಘನ ರಾಜ್ ದಾಂಪತ್ಯ ದಾಟಿದ್ದು ಕೇವಲ 2 ಮೈಲುಗಳನ್ನ ಮಾತ್ರ. ಅವರ ಮುಂದೆ ಅನಂತ ಖುಷಿಯ ಹೆದ್ದಾರಿಯೇ ಇತ್ತು. ಆದರೆ ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಅನ್ನೋ ಹಾಗೆ ಆಗಿತ್ತು ಅವರ ಬದುಕು. ಇಂತಿ ನಿನ್ನ ಪ್ರೀತಿಯ